ತಿಪಟೂರು ಪರಿಶಿಷ್ಟರ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾದ ಸರ್ಕಾರ. ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಪರ ಒಕ್ಕೂಟ ಮುಖಂಡರು. ತಿಪಟೂರು ತಾಲೂಕಿನ ವನವಳ್ಳಿ ಹೋಬಳಿ ಬಿ ಗೌಡನಕಟ್ಟೆ ಮಜರೆ ಮರಿಸಿದ್ದಯ್ಯನ ಪಾಳ್ಯ ಗ್ರಾಮದಲ್ಲಿ ಸರ್ವೆ ನಂಬರ್ 52ರಲ್ಲಿ ದಲಿತ ಕುಟುಂಬಗಳು ಸುಮಾರು 70 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಸರ್ಕಾರ ಹೇಳುತ್ತಿದೆ ನಾವು ಯಾವುದೇ ಕಾರಣಕ್ಕೂ ದಲಿತರ ಜಮೀನನ್ನು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಕಾರಣ ಗ್ರಾಮದಲ್ಲಿ ಸ್ಮಶಾನ ಇಲ್ಲ. ಸ್ಮಶಾನ ನಿರ್ಮಾಣ ಮಾಡುವುದಕ್ಕೆ ನಾವು ದಲಿತರು ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಭೂಮಿಯನ್ನು ಹುಡುಕಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸಿ ಹಾಗೂ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದೇವೆ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸದಿದ್ದರೆ ಇದೇ ತಾಲೂಕು ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಜಿಲ್ಲಾ ಮುಖಂಡ ಶೆಟ್ಟಿಹಳ್ಳಿ ಕಲ್ಲೇಶ್, ವಿ ಅಧ್ಯಕ್ಷ ಅಶೋಕ್ ಗೌಡನಕಟ್ಟೆ, ಭೀಮಸೇನೆ ಅಧ್ಯಕ್ಷ ಮಂಜುನಾಥ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ, ಸ್ಥಾಪಿತ ತಾಲೂಕು ಅಧ್ಯಕ್ಷ ಟಿ ರಾಜು, ಯುವ ಮುಖಂಡ ಗುರುಗದಳ್ಳಿ ಮಂಜು, ತಾಲೂಕು ಸಂಚಾಲಕ ಅರಚನಹಳ್ಳಿ ಮಂಜು, ಲಕ್ಷ್ಮಯ್ಯ ಸೇರಿದಂತೆ ಪ್ರಮುಖ ಮುಖಂಡರುಗಳು ಹಾಜರಿದ್ದರು. ನ್ಯೂಸ್ ಬ್ಯೂರೋ ಮೊಹಮ್ಮದ್ ಶಾಹಿಲ್, ತಿಪಟೂರು. ಮಿತ್ರರೇ, ಈ ದಿನ ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಚೇರಿ ಮುಂಭಾಗ ನಾವು ಕರ್ನಾಟಕ ಭೀಮಸೇನೆ ಮತ್ತು ತಿಪಟೂರು ತಾಲೂಕು ದಲಿತ ಪರ ಸಂಘಟನೆಗಳ ಎಲ್ಲ ನಾಯಕರುಗಳು ಸಹ ಇವತ್ತು ನಮ್ಮ ಮುಂದೆ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಸೊ ಕಾರಣ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಿಪಟೂರು ತಾಲೂಕಿನ ಒಂದು ಹೊನ್ನಹಳ್ಳಿ ಹೋಬಳಿ ಗೌಡನ ಕಟ್ಟೆ ಒಂದು ಮರಿಸಿದ್ದಯ್ಯನ ಪಳ್ಳಿಯದ ಒಂದು ಸರ್ವೆ ನಂಬರ್ 52ರಲ್ಲಿ ಸುಮಾರು ನಮ್ಮ ದಲಿತರು 70 ವರ್ಷದಿಂದ ಒಂದು ಸಾಗುವಳಿ ಮಾಡ್ಕೊಂಡ್ ಬಂತಾ ಇರ್ತಾರೆ ಮತ್ತೆ ಅಡ್ಬಸ್ತಿರ್ತಾರೆ. ಇವಾಗ ಸರ್ಕಾರ ತಹಸೀಲ್ದಾರ್ ಗಮನಕ್ಕಿದೆ. ಸರ್ಕಾರ ಈಗ ಹೇಳುತ್ತೆ ನಾವು ಯಾವುದೇ ಕಾರಣಕ್ಕೂ ಇವಾಗ ಏನ್ ದಲಿತರ ಭೂಮಿನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದಾರೆ. ಕಾರಣ ಅಲ್ಲಿರುವಂತಹ ನಾವು ಸ್ಮಶಾನ ಒಂದು ನಿರ್ಮಾಣ ಮಾಡಬೇಕು, ಗ್ರಾಮಗಳಿಗೆ ಸ್ಮಶಾನ ಇಲ್ಲ ಅಂತ ಹೇಳ್ತಾ ಇದಾರೆ. ಸ್ಮಶಾನ ನಿರ್ಮಾಣ ಮಾಡೋದಕ್ಕೆ ನಾವು ದಲಿತರು ಸಾಗುವಳಿ ಮಾಡ್ಕೊಂಡ್ಬಂದಿರುವಂತಹ ಜಾಗಗಳನ್ನ ಹುಡುಕಿ ಅದನ್ನ ತಗೊಂಡು ಸರ್ಕಾರ ಮುಟ್ಟುಗೋಲು ಹಾಕೊಂಡು ಅವ್ರಿಗೆ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇವೆ, ಎಸಿ ಗಮನಕ್ಕೂ ನಾವು ತಂದಿದ್ದೇವೆ. ಇದೇನಾದ್ರು ಸರ್ಕಾರ ಗಮನಕ್ಕೆ ಹರಿಸ್ಕೊಂಡಿಲ್ಲ ಅಂತಂದ್ರೆ ಇದೇ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ಭೀಮಸೇನೆ ಮತ್ತು ಇಲ್ಲಿರುವಂತಹ ಎಲ್ಲ ಸಂಘಟನೆಗಳು ಸೇರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂತೇವೆ. ಸೊ ನಿನ್ನೆ ದಿವಸ ಅಲ್ಲಿ ಏಕಾಏಕಿ JCP ಬಿಟ್ಟು ಕ್ಲೀನ್ ಮಾಡೋ ಸಂದರ್ಭದಲ್ಲಿ ನಮ್ಮವ್ರಿಗೆ ತಡೆ ಹಾಕಿದ ಸಂದರ್ಭದಲ್ಲಿ ನಮ್ಮವ್ರಿಗೆ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ನಾವು ದೂರು ಸಹ ನಾವು ದಾಖಲೆ ಮಾಡ್ತೇವೆ. ಇಲ್ಲಿರುವಂತಹ ನಾಯಕರಿದ್ದಾರೆ, ದಯವಿಟ್ಟು ಯಾವುದೇ ಅನಾನುಕೂಲ ಆಗದಂತ ರೀತಿಯಲ್ಲಿ ತಹಸೀಲ್ದಾರ್ ಅವರಿಗೂ ನಮ್ಗೆ ಮನವಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದಂತಹ ಉಗ್ರವಾದ ಹೋರಾಟ ಮಾಡುವುದಾಗಿ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತೇವೆ.